ಮಾರ್ನಿಂಗ್ 6:20 ಆಗಿದೆ ಟೈಮ್. ಸನ್ ಇನ್ನೂ ಬಂದೇ ಇಲ್ಲ, ಬರ್ತಾ ಇದ್ದಾನೆ. ನೋಡಿರಿ ಎಷ್ಟು ಚೆನ್ನಾಗಿದೆ. ನಾವಿವತ್ತು ಬೇಗನೆ ಎದ್ದಿದ್ದೀವಿ. ನೋಡಿರಿ ಇವತ್ತು ನಾವು ಬೇಗ ಎದ್ಬಿಟ್ಟು ತಲೆಸ್ನಾನ ಮಾಡಿದ್ವಿ. ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಈಗ ಎಲ್ಲಿ ನೋಡಿರಲಿ ಕಾಣಿಸಿದ್ಯಾ? ಏನು ಮಾಡ್ತಿದ್ಯಾ ಮಂಗ? ನೋಡು ಬಂದಿದ್ದಾಳೆ. ಏನು ಮಾಡ್ತಿಲ್ಲ, ಏನು ಮಾಡಿದ್ದೀವಿ ಇಲ್ಲಿ ಇಷ್ಟು ತನಕ ಅಂತ ಹೇಳ್ತಾ ಇದ್ದೀನಿ. ಸ್ನಾನ ಮಾಡಿದ್ದೀವಿ, ಇನ್ನೇನು ಮಾಡಿದ್ದೀವಿ? ಅದು ಅಲ್ಲ, ಬೇಗ ಎದ್ಬಿಟ್ಟು ಹೋಗ್ಬೇಕಂತ ಬೇಗ ಎಬ್ಸಿದ್ದಾರೆ ಇವತ್ತು. 4:40ಗೇನೆ ಅದೂ. ಇವಳು 5 ಎದ್ದದೇ ಜಾಸ್ತಿ ಅಂದರೆ 4:40ಕ್ಕೆ ಎದ್ದಿದ್ದಾರೆ. ಓಕೆ ನನ್ನ ಎಬ್ಸ್ತಾರೆ, ಏನು ಮಾಡಲಿ? ನೀನು ನೋಡ್ತಾರೆ ಹೋಗಿ, ಹಂಗೆ ಮಾಡಿದೆ ನೀನು. ಅವಳು ಇನ್ನೂ ಔಟ್ ಆಫ್ ದ ವರ್ಲ್ಡೇ. ಸರಿ ಫ್ರೆಂಡ್ಸ್, ಬಾಯ್. ಹೂವು ಹಾಕೆತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಚೆಟ್ಟು. ಇವ್ರು ಹೋಗ್ತಿದ್ದಾರೆ ಕೆತ್ತೋಕ್ಕಕ್ಕೆ. ಈಗ ನಾವು ದಾರ ಇಟ್ಕೊಂಡು ಇವ್ರು ಕರ್ತಾರಂತ ನೋಡಬೇಕು. ಕತ್ತಟ್ಟಷ್ಟು ಹೂವು ಸಿಗುತ್ತಾ ಇಲ್ವಾ ಅಂತ ನೋಡೋಣ. ತೋರಿಸಿ ನಿಮಗೆ ಜೂಮ್ ಮಾಡಿ. ನೋಡಿದ್ರಾ ಎಷ್ಟು ಚೆನ್ನಾಗಿ. ನೀವು ಇಷ್ಟು ಸಿಕ್ಕೈತೆ. ಒಂದೊಂದು ಟೈಪ್ ಐತೆ. ಈಗ ಇವ್ರು ಕಟ್ತಾರಂತ ಕಟ್ಬಿಟ್ಟು ತೋರಿಸಿ. ಹಾಯ್ ನೋಡ್ರಿ, ಸಣ್ಣ ಬಂದಿದೆ. ಅದಕ್ಕೆ ನಾವು ಡ್ರೈ ಮಾಡಿ ಬಂದಿದೆ. ಅದು ಸೂರ್ಯ ಬಂದಿದೆ. ಒನ್ ವರ್ಡ್ ಇಂಗ್ಲೀಷ್, ಒನ್ ವರ್ಡ್ ಕನ್ನಡ ಯೂಸ್ ಮಾಡೋ ಈ ಹುಡುಗಿನ ಏನು ಮಾಡಬೇಕು? ಇವ್ರ ಫೇಸ್ಗೆ ಬರ್ತಾ ಇಲ್ಲ. ನಿನ್ನ ಫೇಸಾಗಿ ಕಾಣಿಸ್ತಿಲ್ಲ ನೋಡಿ. ಹಾಂ, ಯಾಕೆ ಗೊತ್ತಾಗಿನಿ ನೋಡು. ಚಾ ನಿಮ್ಗೆ ಒಂದು ತೋರಿಸ್ತೀನಿ. ಏನಂದರೆ ಈಗ ಒಂದು ಹುಡುಗಿ ನಮ್ಮ ಜೊತೆ ಅಲ್ಲಿರೋದವರು ಹೂವು ಕತ್ತಿದೆ ನೋಡಿರಿ. ಇಷ್ಟೊಂದು ಸಿಕ್ತಿವತ್ತು. ಇದೆಲ್ಲ ಕಟ್ತಾ ಇದೆ. ಮುಖ ತೋರಿಸಿ ಹೂವು ಕಟ್ಟಾರೆ. ತೋರಿಸಲ್ಲ ರೀ, ತೋರಿಸಲ್ಲ ಅಂತ ಅವರು ಫ್ರೆಂಡ್ಸ್. ಆದರೂ ಕತ್ತೆ ಎತ್ತುತ್ತಿದ್ದಾರೆ. ಆದರೂ ಕತ್ತೆ ಎತ್ತುತ್ತಾರೆ ನೋಡ್ರಿ ಇವರೇ. ನೋಡ್ಸಾನ. ಹಿ ಹಾಯ್ ಫ್ರೆಂಡ್ಸ್, ನಾವು ಈಗ ಟೀ ತಗೊಂಡು ಬಂದಿದ್ದೀವಿ ನೋಡ್ರಿ. ಈಗ ಟೀ ಕುಡಿಬೇಕು. ಈಗ ಟೀ ಇಂಟ್ರೆಸ್ಟ್ ಇಲ್ಲ ಅಂತ. ಟೀ ಕುಡಿದ್ಮೇಲೆ ಮತ್ತೆ ಬರ್ತೀನಿ. ಡ್ರೈ ಆಗಿಲ್ಲ ಇನ್ನೂ ಹೇರು. ಚಳಿ ಆಗ್ತಿದೆ ಅಂತ 4:15 ಎದ್ದಿದ್ದೀವಿ ಇವತ್ತು. ಎದ್ದಿಲ್ಲ, ಎಬ್ಸಿದ್ದಾರೆ ರೆಡಿ ಆಗೋಕ್ಕೆ. ಬಟ್ ಇನ್ನು ನಾವು ಅಷ್ಟೇ ರೆಡಿ ಆಗಿರೋದು. ಜಾಸ್ತಿ ಜನ ಆಗ್ತಾ ಇದ್ದಾರೆ ಇನ್ನು. ಬಾಯ್ ಬಾಯ್. ಈ ಹುಡುಗಿ ನೋಡಿ, ಅಲ್ಲಿ ಕಿತ್ಕೊಂಡು ಹೋಗಿರೋದು ಸಾಲದಂತ ಹೂವು ಸಾಕಾಗಲ್ಲ, ಉದ್ದ ನಂಗೆ ಲೆಂತು, ನನಗೆ ಉದ್ದ ಬೇಕಂದಿರ್ಬೇಕು, ಕಿತ್ಕೊಂಬರ್ತೀನಂತ. ಹೌದು, ಅವ್ರಿಗೂ ಹಿಂಗೆ ಬೇಕಂತ ಫ್ರೆಂಡ್ಸ್. ಅದಕ್ಕೆ ನನಗೂ ಹಂಗೆ ಬೇಕು. ಅಲ್ಲಿ ಸಾಕಾಗಲ್ಲ, ಅದಕ್ಕೆ ತಗೊಂಡು ಬಂದಿದ್ದೀವಿ. చూడండి ఫ్రెండ్స్, ఎన్ని కట్టిందో. ఇదైతే ఒక 3 అవుతుంది చూడండి. ఇదొకటి, ఇక్కడ 2 అవుతాయి. ఇక్కడ ఈ 2 జాయిన్ చేసి ఒకటి. ఇప్పుడే దీని మీద వాటర్ వేసుకొని వచ్చింది దీక్ష. వాడిపోతాయనేసి తొందరగా. అందుకు ఈరోజు మేము ఎక్కడికి వెళ్తున్నామో తెలుసా? మీకు నేను తర్వాత చెప్తా. బాయ్ బాయ్. చంద్రు టాస్కులు చేస్తుంటే అది కాళ్ళు మధ్యలో
ఈయననే పోవచ్చు. ఏ అదేనే అదేంటి ఇది లక్ష్మీ నరసింహస్వామి టెంపుల్. పాతదేమో. ಯಾರು ಬೇಕು ಯಾರು ಬೇಕು ನಿನ್ನ ಬ್ಲಾಗ್ ಆಮೇಲೆ ಮಾಡ್ಕೋಗೆ. ನಾನೇನು ಮಾಡಿದ್ದೀನಿ ನಿಮ್ಮನ್ನ? ನಾನೇನು ಮಾಡಿಲ್ಲ ಅಲ್ವಾ, ನಾನು ಸುಮ್ಮನೆ ವಿಡಿಯೋ ತಗೊತಾ ಇದ್ದೀನಿ. ಬಂದ್ಬಿಟ್ಟು ಕಸ ಮಗೆ. ಹೆಲೋ ಬ್ಲಾಗರ್. ಹಾಯ್ ವ್ಯೂವರ್. ಎಷ್ಟು ಬ್ಲಾಗ್ ಮಾಡ್ತೀರಾ? ಯಾರು ನೋಡಿಲ್ಲ ಇದು ನನಗೆ. ವೆಲ್ಕಮ್ ಟು ಕೃಷಿ ವೈಬ್ಸ್. ನಾವು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಇದ್ದೀವಿ. ಹೌದು. ಶ್ರೀರಂಗಪಟ್ಟಣದ ಟೆಂಪಲ್, ಅದು ಶ್ರೀರಂಗ ಸ್ವಾಮಿ, ಇದು ಆದಿರಂಗ. ಇಲ್ಲಿ ಎಷ್ಟು ಟೆಂಪಲ್ ದರ್ಶನ ಮಾಡೋದಕ್ಕಿಂತ ನಾವಿಲ್ಲಿ ಬರೀ ಫೋಟೋಸ್ ತಕ್ಕೊಂಡಿರೋದಾಗಿದೆ. ಬಾ. आपका है? हाँ मेरा. 100 में दे. ఇప్పుడు వీటిని ఎలా ఆడుకోవాలంటే ఒకటి తీసుకొని ఇలా పెట్టుకొని, చూసారా, గాంధీ తాత తల పట్. ಅದೇ ಹೇಳ್ತಾರೆ.
ಎಲ್ಲಂತ ಬರೀಬೇಡ ನೀವು. ನೋಡಿ పారుతున్న గోదారిలా ಸಖತ್ ನೀರು ಬಿಟ್ಟಾರ ಕಣೆ ಅವತ್ತು. ಮಿಲ ಮಿಲ ಜಾರುతున్న ಕಣ್ಣೀರಿಲ್ಲ. ಏನಕ್ಕೋ ರ್ಯಾಗ್ ಮಾಡ್ತಿದ್ದೀನಿ. ನೋಡ್ಕೊಂಡೋಗ್ರಿ ಅವ ಅಂಕಲ್ ಕಮ್ಮೀರು. ಬೇಜಾರಾಗ್ತಿದೆ. ಬಟ್ ನೆನ್ನೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಅಲ್ಲ ಕಣ, ಅದು ಭಯ ಆಗ್ತಕ್ಕನ ಅದಕ್ಕೆ ಮತ್ತೆ ಏನು ಗೊತ್ತಾ, ಆ ಪಕ್ಷಿಗೆ ಹೋಗಿಲ್ಲ ಬೆಳಗ್ಗೆ ಹೊತ್ತು ಎದ್ದು ಕಿಚ್ಚಬೇಕಾದ್ರೆ ಬೇರೆ ಯಾವ ಪಕ್ಷಿಗಳು ಸೌಂಡ್ ಮಾಡಬಾರ್ದಂತೆ. ಹೌದು, ಅದೊಂದ್ರಿಗೆ ಇರಬೇಕಂತೆ. ಬೇರೆ ಪಕ್ಷಿಗಳು ಸೌಂಡ್ ಮಾಡಿದ್ರೆ ಅವನು ಸಾಯಿಸ್ತಾವಂತೆ. ಏನೇ ಏನು ಸೌಂಡ್ ಕಲ್ಲ ವಿಡಿಯೋಲ್ಲ ನೀನು వచ్చేసాಗಲ್ವಾ? ಏನೇ ಹೋದ್ರು ಪರವಾಗಿಲ್ಲ ಬಿಡು.